ಆರಾಮಾಗಿ ಕೂತ್ಕೊಳ್ಳಿ, ಏನೂ ತಲೆ ಕೆಡಿಸ್ಕೋಬೇಡಿ. ನಗ್ನಗ್ತಾ ಊಟ ಬಡ್ಸಮ್ಮ, ನಗ್ನಗ್ತಾ. ಏನು ಹುಡುಕ್ತಾ ಇದ್ದೀರಾ? ಅದು ಸ್ಪೂನ್ ಬೇಕು. ಮುದ್ದೆ ತಿನ್ನಕ್ಕೆ ಸ್ಪೂನ್ ಕೇಳ್ತದನಲ್ಲ ಇವನು. ಮುದ್ದೆ ತಿನ್ನಕ್ಕೆ ಬರದೇ ಇರೋಷ್ಟು ಮುಗ್ಧನ ಇವನು. ಇವಳೆ ಸ್ಪೂನ್ ತಗಬ. ಮುದ್ದೆ ತಿನ್ನೋದು ಹಂಗಲ್ಲ ಸರ್. ಇಲ್ಲಿ ನೋಡಿ, ಈ ದೊಡ್ಡ ಉಂಡೆಲಿ ಹಿಂಗೆ ಕಿತ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ಈ ಸಾಂಬಾರಲ್ಲಿ ಉಳ್ಳಾಡಿಸಿ ಹಿಂಗೆ ತಗೊಂಡು ಗುಳುಮ್ ಅಂತ ನುಂಗಬೇಕು. ನುಂಗಿ ನುಂಗಿ. ನಾ ಎಲ್ಲಿಗೆ ಬಂದ್ಬಿಟ್ಟೆ ಅರ್ಥ ಆಗ್ತಿಲ್ಲ. ಸುತ್ತಲೂ ಜನ ಇದ್ದಾರೆ, ಆದರೆ ಯಾರು ನನ್ನವರಲ್ಲ ಅನಿಸ್ತಿದೆ. ಮೂರ್ತಿ, ಇನ್ನು ಮುಂದೆ ಸುಶಾಂತ್ ಎಲ್ಲಿರ್ತಾನೆ, ಹೇಗಿರ್ತಾನೆ ಅನ್ನೋದು ನನಗೆ ಗೊತ್ತಾಗಬಾರ್ದು. ಸ್ವಂತ ಯೋಗ್ಯತೆಯಿಂದ ನನ್ನ ಎದುರಿಗೆ ಬದುಕು ತೋರಿಸು. ಝೀರೋದಿಂದ ಬದುಕು ಹೇಗೆ ಶುರು ಮಾಡಬೇಕು ಅನ್ನೋದು ನಿನಗೆ ಗೊತ್ತಾಗಬೇಕು. ನನ್ನ ಜಗತ್ತು ಇಷ್ಟು ಬೇಗ ಬದಲಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮೀನನ್ನು ನೀರಿಂದ ಆಚೆ ತೆಗೆದ್ರೆ ಏನಾಗ್ಬೋದು ಅನ್ನೋದು ಇವಾಗ ಅರ್ಥ ಆಗ್ತಿದೆ. ಪಾಪ ನೋಡ್ತಾ ಇದ್ರೆ ತಾಯಿ ಬಿಟ್ಟು ಬಂದು ಕೂತಿರೋ ಕರು ಥರ ಅನ್ನಿಸ್ತಿದ್ದಾನೆ. ಊಟನೂ ಸರಿಯಾಗಿ ಮಾಡದೆ ಹಸ್ಕೊಂಡು ಕೂತಿರ್ಬೇಕು. ನಾನು ಬೇರೆ ಬೆಳಗ್ಗೆ ಕೋಪದಲ್ಲಿ ಕೂಗಾಡ್ಬಿಟ್ಟೆ. ತಗೊಳ್ಳಿ, ತಿನ್ನಿ. ನನಗೆ ಬೇಡ. ಹಸುವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು.
ತಿನ್ನಕ್ಕೇನು ತೊಂದರೆ ನಿಮಗೆ? ಹಸುವಾಗಿದ್ದಾಗ ಜಾಸ್ತಿ ದೌಲತ್ ತೋರಿಸ್ಬಾರ್ದು. ಸುಮ್ಮನೆ ತಿನ್ರಿ. ನನಗೆ ಮುದ್ದೆ ತಿನ್ನಕ್ಕೆ ಬರಲ್ಲ ಅಂತ ಎಲ್ಲರೂ ಆಡ್ಕೊಂಡು ನಕ್ಕದ್ರಿ. ನೀವು ಬೇಡ, ನಿಮ್ಮ ಮನೆಯವ್ರ ಊಟನೂ ಬೇಡ, ಹೋಗ್ರಿ. ನಿಮಗೆ ಮುದ್ದೆ ತಿನ್ನಕ್ಕೆ ಬರಲ್ಲ ಅನ್ನೋ ತಪ್ಪಿಗೆ ನನ್ನ ಮೇಲೆ ಏನೋ ಕೋಪ ತೋರಿಸ್ತಿದ್ದೀರಾ? ಏನೋ ಹಸ್ಕೊಂಡಿದ್ದೀರಾ, ಪಾಪ ಅಂತ ತಂದ್ಕೊಟ್ರೆ ಉಲ್ಟಾ ಮಾತಾಡ್ತೀರಾ? ತಪ್ಪಲ್ವಾ ಇದು? ಓ, ಏನೋ ದೊಡ್ಡ ಹೆಲ್ಪ್ ಮಾಡತ್ತಾರ. ನಾನು ತಿನ್ನಲ್ಲ, ಹೋಗ್ರಿ. ಮತ್ತೆ ಉಪಕಾರ ಅಲ್ವಾ ಇದು? ನಾವು ಬಡವರು, ಇರೋ 3 ಮೊಟ್ಟೆಲಿ ನಾವು ಇಟ್ಕೊಳ್ದೇನೆ 2 ಮೊಟ್ಟೆ ಹಾಕಿ ಆಮ್ಲೆಟ್ ಮಾಡಿ ತಂದ್ಕೊಟ್ರೆ ತಿನ್ನೋದ್ ಬಿಟ್ಟು ತಿರಸ್ಕಾರ ಮಾಡ್ತೀರಾ? ಮನುಷ್ಯನ್ಗೆ ಜಂಬ ಇರ್ಬೇಕು, ಆದ್ರೆ ಯಾವತ್ತೂ ಅನ್ನದ ಮೇಲೆ ಅಹಂಕಾರ ತೋರಿಸಬಾರ್ದು. ನೀವು ಅಷ್ಟೇ ತಮಾಷೆ ಮಾಡಬೇಕು, ಆದ್ರೆ ಒಬ್ರು ಊಟ ಮಾಡ್ಬೇಕಾದ್ರೆ ಅವಮಾನ ಮಾಡಬಾರ್ದು. ಸರಿ, ಇಷ್ಟ ಇದ್ರೆ ತಿನ್ನಿ, ಇಲ್ಲ ಅಂದ್ರೆ ಬಿಡಿ, ನನಗೇನಾಗ್ಬೇಕು? ಅದಕ್ಕೆ ಹೇಳೋದು, ಅಯ್ಯೋ ಅಂದ್ರೆ 6 ತಿಂಗಳು ಪಾಪ ತಟ್ಟುತ್ತಂತೆ. ನಾನಿಲ್ಲೇನು ಮಾಡ್ತಾ ಇದ್ದೀನಿ? ಮನೇಲಿ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರು. ಇಲ್ಲಿ ಭಿಕ್ಷುಕರ ಥರ ಇವ್ರು ಕೊಟ್ಟಿದ್ದನ್ನು ತಿನ್ನಬೇಕು. ಅಮ್ಮ ತುಂಬ ನೆನಪಾಗ್ತೀಯಾಳೆ. ಇಲ್ಲ, ಇಲ್ಲಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಮಗನ್ನ ಮನೆಯಿಂದ ಆಚೆ ಕಳಿಸಿ ಇಲ್ಲೊಬ್ಬರೇ ಕೂತ್ಕೊಂಡು ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಅವನ ವಿಷಯದಲ್ಲಿ ನೀವು ತುಂಬ ತಪ್ಪು ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ ರೀ. ಅವ್ನು ಮಾಡಿರೋ ಒಂದೇ ಒಂದು ತಪ್ಪಿಗೆ, ಒಂದು ಸಣ್ಣ ತಪ್ಪಿಗೆ ಅವನ ಮನೆಯಿಂದ ಆಚೆ ಕಳಿಸೋಂಥ ಕಲ್ ಮನಸ್ಸು ಮಾಡ್ಕೋಬಾರ್ದಾಗಿತ್ತು. ಅವನಿಗೆ ತಿದ್ಕೊಳ್ಳೋಕ್ಕಾದ್ರೂ ಒಂದು ಅವಕಾಶ ಕೊಡ್ಬೇಕಲ್ವಾ? ಅವನೇನೋ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾರಿ, ನೀವು ಅದನ್ನಾದ್ರೂ ಕೇಳಿಸ್ಕೋಬೇಕಾಗಿತ್ತು. ಏನಂದೆ ನೀನು? ಅವನು ಮಾಡಿರೋದು ಸಣ್ಣ ತಪ್ಪ. ಒಂದು ಆಕ್ಸಿಡೆಂಟ್ ಮಾಡಿ ಅವನ ಯೋಗಕ್ಷೇಮನ ವಿಚಾರಿಸದೆ ಬಂದಿರೋದು ನಿನ್ನ ಪ್ರಕಾರ ಸಣ್ಣ ತಪ್ಪ. ದೇಶ ಬಿಟ್ಟು ಹೋಗಕ್ಕೆ ಪ್ಲಾನ್ ಮಾಡಿದ್ದು ಅದು ಸಣ್ಣ ವಿಷಯನ ನಿನಗೆ? ಅಯ್ಯೋ, ಅವನೆಲ್ರಿ ದೇಶ ಬಿಟ್ಟು ಹೋಗಕ್ ಪ್ಲಾನ್ ಮಾಡಿದ್ದ? ಟ್ರಿಪ್ ಹೋಗಕ್ ಮೊದಲೇ ಪ್ಲಾನ್ ಮಾಡಿದ್ನಲ್ಲ. ಸಾವಿತ್ರಿ, ಸುಮ್ಮನೆ ಮಗನ್ನ ವಹಿಸ್ಕೊಂಡು ಬರಬೇಡ ನೀನು. ಒಬ್ಬನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಿದ್ರು ಹಾಗೆ ಬಿಟ್ಟು ಬರೋದು ಅಂತಂದ್ರೆ ಅವನನ್ನ ಸಾಯೋದಕ್ಕೆ ಬಿಟ್ಟು ಬಂದ ಹಾಗೆ. ಅದಕ್ಕೂ ಕೊಲೆ ಮಾಡೋದು ವ್ಯತ್ಯಾಸ ಏನಿದೆ ಹೇಳು? ಅವನಿಗೆ ಆತ್ಮಸಾಕ್ಷಿ ಅನ್ನೋದೇನಾದ್ರೂ ಇದೆಯಾ? ಅಲ್ಲ, ಇಷ್ಟೆಲ್ಲ ಆದ್ಮೇಲೂ ಆ ಪೋಲಿ ಪುಂಡ್ರನ ಜೊತೆ ಸೇರ್ಕೊಂಡು ಪಾರ್ಟಿಗೆ ಹೋಗಿದ್ದಾನೆ ಅಂತಂದ್ರೆ ಏನರ್ಥ? ನಿನಗೆ ಗೊತ್ತಾ, ಸಂದೀಪ್ ಹತ್ರ ನಾನು ಪಾರ್ಟಿಗೆ ಹೋಗ್ತಿದ್ದೀನಿ, ಅಪ್ಪನ ಹತ್ರ ಮ್ಯಾನೇಜ್ ಮಾಡಿ ಅಂತ ಹೇಳಿದ್ದಾನೆ. ತಂದೆ ತಾಯಿ ಅಂದ್ರೆ ಕಿಂಚಿತ್ತು ಗೌರವ ಇಲ್ಲ ಅವನಿಗೆ. ನಮ್ಮ ಆಸೆಗಳಿಗೆಲ್ಲ ತಣ್ಣೀರು ಎರಚ್ಬಿಟ್ಟ ಅವನು. ಅವನ ಒಳಗಡೆ ಮನುಷ್ಯತ್ವ ಅನ್ನೋದೇ ಸತ್ತು ಹೋಗಿದೆ. ಇಲ್ಲ ರೀ, ಅವನು ಹಾಗೆಲ್ಲ ಮಾಡೋನೇ ಅಲ್ಲ. ಎಲ್ಲೋ ಏನೋ ಹೆಚ್ಚು ಕಮ್ಮಿ ಆಗಿದೆ. ನನ್ನ ಮಗ ಅಂತವನಲ್ಲ ರೀ. ನನ್ನ ಮಗನೂ ಆಗಿರೋದಕ್ಕೆ ಸಾಧ್ಯ ಇಲ್ಲ. ನೀನ್ ಸುಮ್ಮನೆ ವಾದ ಮಾಡಬೇಡ.
ಈ ಒಂದು ವಿಷಯಕ್ಕೆ ಶಿಕ್ಷೆ ಕೊಡ್ತಿಲ್ಲ ನಾನಿವತ್ತು ಅವನಿಗೆ. ಚಿಕ್ಕಂದಿಂದಲೂ ಇದೇ ಬುದ್ಧಿ. ಕ್ಲಾಸ್ ಇಲ್ಲ ಅಂತ ಸುಳ್ಳು ಹೇಳಿ ಮನೆಯಲ್ಲಿ ಉಳ್ಕೊಳ್ಳೋನು, ಕೇಳಿರೆ ಏನೇನೋ ಕಾರಣ ಹೇಳೋನು. ಒಂದಾದ್ರೂ ಫ್ಯಾಮಿಲಿ ಫಂಕ್ಷನ್ಗೆ ಬಂದಿದ್ದಾನ ಅವನು? ಹೇಳು. ನಮ್ಮ ಬಳಗದಲ್ಲಿ ಯಾರಿಗೂ ಅವನ ಮುಖ ಪರಿಚಯನೇ ಇಲ್ಲ. MBA ಸೇರಿಸಿದ್ರೆ ಒಂದು ದಿನನಾದ್ರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ ಅವನು. ಪ್ರತಿದಿನನೂ ಬೇಜವಾಬ್ದಾರಿತನೇ. ಅದೇನೋ ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಹಾಗೆ ಇವನ್ನ ಚಿಕ್ಕನ್ನಲ್ಲೇ ರಿಪೇರಿ ಮಾಡಬೇಕಾಗಿತ್ತು. ಈಗ ಏನು ಹೇಳಿದ್ರೆ ಏನು ಪ್ರಯೋಜನ? ಚಿಕ್ಕನ್ನಲ್ಲಿ ಎಲ್ಲ ಮಕ್ಕಳು ತುಂಟತನ ಮಾಡ್ತಾರೆ ರೀ. ಹಾಗಂತ ಅವನು ಹೊಡೆದು ಬಡ್ದು ಬೆಳ್ಸಕ್ಕಾಗತ್ತಾ? ಹೊಡೆದ್ರೆ ಹಠ ಕಲಿತಾರೆ ರೀ. ನೋಡಿ, ನನ್ನ ಮಗ ಹೃದಯದಿಂದ ತುಂಬ ಒಳ್ಳೆಯವನು. ಅವನ ಅದೃಷ್ಟವಂತ ರೀ. ಅಷ್ಟೇ ಅಲ್ಲ, ಅವನು ಹುಟ್ಟಿದ ಮೇಲೇ ನಮಗೆ ಅದೃಷ್ಟ ಬಂದಿದ್ದು ರೀ. ಅವ್ನು ನಿಮ್ಮ ಮನೇಲಿರೋವರೆಗೂ ನೀವು ಮುಟ್ಟಿದೆಲ್ಲ ಚಿನ್ನ ಆಗ್ತಿತ್ತು ರೀ. ಇವತ್ತು ಅವನ ಮನೇಲಿಲ್ಲ ನೋಡಿ, ಅದಕ್ಕೆ ನಿಮ್ಮ ಕಾಂಟ್ರಾಕ್ಟ್ ಮಿಸ್ ಆಯಿತು. ನನ್ನ ಮಗ ನಮ್ಮ ಮನೆ ಅದೃಷ್ಟ ರೀ. ನೀವು ನೋಡ್ತಾ ಇರಿ, ಒಂದಲ್ಲ ಒಂದಿನ ಅವನು ನಿಮಗಿಂತ ಎತ್ತರ ಬೆಳಿತಾನೆ. ಆ ನಂಬಿಕೆ ನನಗಿದೆ ರೀ. ನೋಡ್ ಸಾವಿತ್ರಿ, ನಿನ್ನ ಅದೃಷ್ಟ ತರೋ ಮಗನ್ನ ನಿನ್ನ ನಂಬಿಕೆನ ಒಂದೇ ಒಂದು ನಿಮಿಷದಲ್ಲಿ ಮುರಿದು ಹಾಕ್ಬಿಟ್ಟ.